ಇಂದಿನ ಚಿಂತನಾ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಿದ್ದೇನೆ. ನನ್ನ ಹೆಸರು ಕಿಶನ್ ಡಿಎಫ್. ನಾನು 8ನೇ ತರಗತಿ ಐ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಾನು ತೆಗೆದುಕೊಂಡಿರುವ ವಿಷಯ ಭಾರತ ಸಂಸ್ಕೃತಿ ಅಳಿಸಲಾಗದ ಒಂದು ಜೀವನ ಸಂಪತ್ತು. ತನ್ನ ಮೌಲ್ಯವನ್ನು ಉಳಿಸಿಕೊಂಡು ಹೊಸದಾಗಿ ಬಂದುದೆಲ್ಲ ತನ್ನೊಡನೆ ಸ್ವೀಕರಿಸಿಕೊಂಡು ಮುನ್ನಡೆಯುತ್ತಿರುವ ಏಕೈಕ ಸಮಾಜವೆಂದರೆ ಅದು ನಮ್ಮ ಭಾರತೀಯ ಸಮಾಜ. ಯಾವುದೇ ದೇಶವನ್ನು ನೀವು ತೆಗೆದುಕೊಂಡರೂ ಅಲ್ಲಿನ ಮೌಲ್ಯ, ಧರ್ಮ, ಆಚರಣೆ, ವಿಚಾರಣೆ, ಸಂಪ್ರದಾಯ ಅಲ್ಲಿಂದ ಮರೆಯಾಗಿದೆ. ಸಿಂಧೂ ಕಾಲದಲ್ಲಿದ್ದ ನದಿಯಾದ ಈಜಿಪ್ಟ್ ಮತ್ತು ಮೆಸೊಪೊಟೇಮಿಯಾಗಳಲ್ಲಿ ನಿರಂತರವಾಗಿ ಜನರು ಜೀವನ ನಡೆಸುತ್ತಿದ್ದರು. ಭಾರತ ಈ ವಿಷಯದಲ್ಲಿ ನಿಜವಾಗಿಯೂ ವಿಶಿಷ್ಟ ದೇಶ. ಸಿಂಧೂ ಕಾಲದಲ್ಲಿದ್ದ ಪಶುಪತಿ, ಆದರೆ ಶಿವ ಇಂದಿಗೂ ಭಾರತದ ಬಹುಸಂಖ್ಯಾತ ಆರಾಧ್ಯ ದೈವ ಆಗಿದ್ದಾನೆ. ಆರ್ಯರು ಇಲ್ಲಿನವರು ಅಥವಾ ಹೊರಗಿನವರು ಎಂಬುದು ಬೇರೆ ವಿಷಯ. ಅವರು ಪೂಜಿಸಲ್ಪಡುವ ಇಂದ್ರ, ಅಗ್ನಿ, ವಾಯು, ವರುಣ ಇತ್ಯಾದಿ ದೇವತೆ ಹಾಗೂ ದೇವರುಗಳನ್ನು ಪೂಜಿಸುತ್ತಾರೆ. ಕೆಲವರಿಗೆ ಶಿವ ಹೆಚ್ಚು ಹಾಗೂ ಕೆಲವರು ವಿಷ್ಣು ಹೆಚ್ಚು. ಅವರನ್ನು ಸಂಲಗ್ನಗೊಳಿಸಿ ಬ್ರಹ್ಮ ವಿಷ್ಣು ಮಹೇಶ್ವರ ಎಂಬ ಓಂಕಾರದಿಂದ ಅವರನ್ನು ಬಂಧಿಸಿದ್ದೇವೆ. ಅನುಕ್ರಮವಾಗಿ ಅವರ ಪತ್ನಿಯರಾದ ಲಕ್ಷ್ಮಿ, ಪಾರ್ವತಿ, ಸರಸ್ವತಿ ಅವರನ್ನು ಅಕ್ಕ ತಂಗಿಯರಂತೆ ನೋಡುತ್ತೇವೆ. ಸಿಂಧೂ ಕಾಲದಲ್ಲಿದ್ದ ಬೆಳೆಗಳಾದ ಗೋರ್ಲಿ, ಬಾದಾಮ, ಉದ್ದು, ಬಟಾಣಿ, ಆವರೆ, ಹಸಿರು ಮುಂತಾದ ಹಲವಾರು ಬೆಳೆಗಳನ್ನು ಈಗಲೂ ನಾವು ನಮ್ಮ ಭಾರತದಲ್ಲಿ ಬೆಳೆಯುತ್ತಿದ್ದೇವೆ. ಭಾರತ ಸಂಸ್ಕೃತಿ ಅಳಿಸಲಾಗದ ಜೀವನ ವಿಧಾನವಾಗಿ ಮುಂದುವರೆದಿದೆ. ಇದರಲ್ಲಿ ಭಾರತದ ಶ್ರೇಷ್ಠತೆ ಅಡಗಿದೆ. ಭಾಷೆಯ ವಿಷಯದಲ್ಲಿಯೂ ಸಹ ವೈವಿಧ್ಯತೆ ಇದೆ. ಭಾರತ ಜನರು ಕನ್ನಡ, ಇಂಗ್ಲಿಷ್, ಮಲಯಾಳಂ, ಸಂಸ್ಕೃತಿ, ತಮಿಳ್, ಮರಾಠಿ, ಗುಜರಾತಿ, ಪಂಜಾಬಿ ಮುಂತಾದ ಹಲವಾರು ಭಾಷೆಗಳನ್ನು ಮಾತನಾಡುತ್ತಾರೆ. ಧರ್ಮ, ಹಬ್ಬ, ಭಾಷೆಗಳಂತೆಯೇ ಭಾರತ ಸಂಸ್ಕೃತಿ, ಆಹಾರ, ಕಲೆ, ಕರಕುಶಲ ಇತರರ ಸೂಕ್ಷ್ಮ ವಿಷಯದಲ್ಲಿಯೂ ಸಹ ಗೋಚರಿಸುತ್ತದೆ. ಇದನ್ನೇ ವೈವಿಧ್ಯತೆ ಏಕತೆ ದೇಶ ಎನ್ನುವರು. ಭಾರತ ಸಂಸ್ಕೃತಿ ವಿಶ್ವದಲ್ಲಿಯೇ ಶ್ರೇಷ್ಠ ಸಂಸ್ಕೃತಿಯಾಗಿದೆ. ಬನ್ನಿ ಸ್ನೇಹಿತರೆ, ಭಾರತ ಸಂಸ್ಕೃತಿಯನ್ನು ಉಳಿಸೋಣ ಹಾಗೂ ಬೆಳೆಸೋಣ. ಇಷ್ಟನ್ನು ಹೇಳುತ್ತಾ ನನ್ನ ಚಿಂತನಾ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇನೆ. ಎಲ್ಲ